ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ತಿರುಗಿ ಬೆಳಗಿನ ಜಾವದಲ್ಲಿ ನಾನು ತುಂಬ ಹೃದಯದಿಂದ ವಂದಿಸುವವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಆಶೀರ್ವದಿಸಲ್ಪಟ್ಟ ಜೀವಿತವನ್ನ ಸಾಗಿಸಬೇಕು. ಕರ್ತನ ಒಂದು ಆಲೋಚನೆ, ಒಬ್ಬ ವಿಶ್ವಾಸಿ ದೇವರ ಮಕ್ಕಳು ಈ ಭೂಮಿಯ ಮೇಲೆ ಆಶೀರ್ವಾದದ ನಿಧಿಯಾಗಿ ಅನೇಕ ಜನರಿಗೆ ಆಶೀರ್ವಾದವನ್ನು ತರುವಂಥವರಾಗಿರ್ಬೇಕನ್ನುವುದು ಅದು ದೇವರ ಒಂದು ಆಲೋಚನೆಯಾಗಿದೆ ಫ್ರೆಂಡ್. ಅದಕ್ಕಾಗಿ ಎಷ್ಟೋ ಸಂದರ್ಭ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಕ್ಕೆ ವಿರುದ್ಧವಾದ ಸಂಗತಿಗಳಿರ್ತವೆ. ಆಶೀರ್ವಾದಗಳಿಗೆ ವಿರುದ್ಧವಾದ ಸಂಗತಿಗಳನ್ನು ಅರ್ಥ ಮಾಡಿಕೊಂಡು ನಾವು ಅವುಗಳಿಂದ ಹೊರಗೆ ಬಂದಾಗ ನಾವು ನಿಜವಾಗ್ಲೂ ದೇವರ ಮಹಿಮೆಯನ್ನ, ಪರಿಶುದ್ಧಾತ್ಮನ ಅಭಿಷೇಕವನ್ನ ನಾವು ಹೆಚ್ಚು ಅನುಭವಿಸುತ್ತಾ ಅನೇಕ ಜನರನ್ನ ಆಶೀರ್ವದಿಸುವ ಆಶೀರ್ವಾದದ ನಿಧಿಯಾಗುವುದಕ್ಕೆ ಸಾಧ್ಯ. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾವು ಕೀರ್ತನೆ 84ನೇ ಕೀರ್ತನೆಯ 4ನೇ ವಚನವನ್ನು ಓದುವಾಗ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸ್ತಾ ಇರ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಅಂದ್ರೆ ದೇವರ ಸಾನ್ನಿಧ್ಯವನ್ನು ಹುಡುಕುವಂತ ದೇವರ ಮಕ್ಕಳು ಯಾರು ದೇವರ ಸಾನ್ನಿಧ್ಯದಲ್ಲಿ ಹೆಚ್ಚಾಗಿ ತಮ್ಮ ಜೀವಿತವನ್ನು ಒಪ್ಪಿಸಿಕೊಡುತ್ತಾರೋ, ದೇವರ ಮಾತುಗಳನ್ನು ಕೇಳುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಡುತ್ತಾರೋ, ಅವರು ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ಇಲ್ಲಿ ನೇರವಾಗಿ ಪರಿಶುದ್ಧಾತ್ಮನು ಹೇಳುವುದನ್ನು ನಾವು ನೋಡಿಕೊಳ್ತೇವೆ. ಈ ಕಾರಣ ನಮ್ಮ ಜೀವಿತದಲ್ಲಿ ನಾವು ಎಷ್ಟು ದೇವರ ಒಂದು ಅನ್ಯೋನ್ಯತೆಗೆ ತವಕ ನಮ್ಮ ಕಡೆ ಇದೆ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳುವುದು ಬಹಳಷ್ಟು ಅಗತ್ಯ. ದಾವೀದನನ್ನ ಒಂದು ವೇಳೆ ನಾವು ನೋಡುವಾಗ ಆತನ ಜೀವಮಾನದ ಎಲ್ಲಾ ದಿವಸಗಳಲ್ಲಿ ಒಂದನ್ನು ಮಾತ್ರ ಅಪೇಕ್ಷಿಸುವವನಾಗಿದ್ದನು, ನನ್ನ ಜೀವಮಾನವೆಲ್ಲ ಕರ್ತನ ಸನ್ನಿಧಾನದಲ್ಲಿ ಆತನ ಪ್ರಸನ್ನತೆಯಲ್ಲಿ ಇರುವುದಕ್ಕೆ ಒಂದೇ ಒಂದು ವರ ನನಗೆ ಕೊಡು ಎಂಬುದಾಗಿ ಆತನು ಬೇಡಿಕೊಳ್ಳುವ ವ್ಯಕ್ತಿಯಾಗಿದ್ದನು. ಕೀರ್ತನೆ 27ನೇ ಕೀರ್ತನೆಯ 4ನೇ ವಚನ. ಕಾರಣ ಏನಂದ್ರೆ, ದೇವರು ಅಷ್ಟು ಬಲವಾಗಿ ಆಶೀರ್ವದಿಸುವ ದೇವರು. ಅಪಾಯ ಕಾಲದಲ್ಲಿ ನನ್ನನ್ನ ಗುಪ್ತ ಸ್ಥಳದಲ್ಲಿ ಅಡಗಿಸ್ತಾನೆ, ತನ್ನ ಗುಡಾರದ ಆಶ್ರಯ ಸ್ಥಾನವನ್ನು ನನ್ನನ್ನು ಭದ್ರಪಡಿಸ್ತಾನೆ. ಪ್ರಿಯರೇ, ಇದು ಆತನ ಮಹಿಮೆಯ ಶಕ್ತಿಯನ್ನ ಅನುಭವಿಸಿದ ಒಬ್ಬ ಶ್ರೇಷ್ಠವಾದಂಥ ಮಹಾರಾಜನು. ನಮ್ಮ ಜೀವಿತವನ್ನು ಸಹ ಕರ್ತನು ಅದೇ ರೀತಿಯಲ್ಲಿ ಆಶೀರ್ವದಿಸುವುದಕ್ಕೆ ಮನಸ್ಸು ಮಾಡ್ತಾರೆ. ತನ್ನ ಮಹಿಮೆಯ ಒಂದು ಆಶೀರ್ವಾದ ಅಂದ್ರೆ ಆತನ ಸನ್ನಿಧಾನದ ಸಂತೃಪ್ತಿಯಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನ ಶ್ರೇಷ್ಠವಾದ ವ್ಯಕ್ತಿಗಳನ್ನಾಗಿ ಮಾಡುವುದಕ್ಕೆ ಅಪೇಕ್ಷೆಯುಳ್ಳವರಾಗಿದ್ದಾರೆ. ಕೀರ್ತನೆ 23ನೇ ಕೀರ್ತನೆಯಲ್ಲಿ ಆತನ ಅನುಭವವನ್ನು ನಾವು ನೋಡುವಾಗ 23ನೇ ಕೀರ್ತನೆ 5 ಮತ್ತು 6ನೇ ವಚನ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭ ಕೃಪೆ ನನ್ನನ್ನು ಹಿಂಬಾಲಿಸ್ತವೆ. ನಾನು ಸದಾಕಾಲ ನಿನ್ನ ಮಂದಿರದಲ್ಲಿ. ಪ್ರಿಯರು ನೋಡ್ರಿ, ಯಾವಾಗ ದೇವರ ಸನ್ನಿಧಾನವನ್ನು ಹುಡುಕ್ತೇವೆ, ಶುಭ ಕೃಪೆ ನಮ್ಮನ್ನು ಹಿಂಬಾಲಿಸ್ತದೆ. ನಮ್ಮ ಒಂದು ಅಭಿಷೇಕ ಅದು ತುಂಬಿ ಹೊರಸೂಸುವಂತ ಅಭಿಷೇಕವಾಗಿರ್ತದೆ ಎಂಬುದಾಗಿ ಇಲ್ಲಿ ಕರ್ತನು ನೇರವಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ. ಆತನ ಸನ್ನಿಧಾನದಲ್ಲಿ ಮಾನ ಮಹಿಮೆ ಪ್ರಭಾವಗಳಿವೆ. 96ನೇ ಕೀರ್ತನೆ 6ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ, ಎಲ್ಲಾ ಸೌಭಾಗ್ಯಗಳಿಂದ ಸಂತೃಪ್ತಿ ಪಡಿಸ್ತಾರೆ. 65ನೇ ಕೀರ್ತನೆ 4ನೇ ವಚನದಲ್ಲಿ ಆ ಶಬ್ದವನ್ನು ನಾವು ನೋಡ್ಬೋದು. ಪ್ರಿಯರೇ, ಕಾರಣ ನಾವು ದೇವರ ಸನ್ನಿಧಾನವನ್ನ ಹುಡುಕುವ ಮಕ್ಕಳಾಗಿರಬೇಕು. ಆತನ ಸನ್ನಿಧಾನಕ್ಕೆ ಬೇಕಾಗಿರುವಂತಹ ದಾಹ ನಮ್ಮ ಕಡೆ ಇರಬೇಕು. ನನ್ನ ಪ್ರಿಯರೇ ನೋಡ್ರಿ, ಒಂದು ವೇಳೆ ಅದೇ ಕೀರ್ತನೆಯಲ್ಲಿ 15ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಅಲ್ಲಿ ದಾವೀದನು ಇದನ್ನು ಹೇಳ್ತಾನೆ, ಏನಂದ್ರೆ ಆತನ ಸನ್ನಿಧಾನಕ್ಕೆ ಸೇರುವಂತ ವ್ಯಕ್ತಿ ಎಂಥವನಾಗಿರ್ತಾನೆ ಎಂಬುದಾಗಿ. 15ನೇ ಕೀರ್ತನೆ 1ನೇ ವಚನದಿಂದ ನೀವು ಪೂರ್ಣವಾಗಿ 5 ವಚನಗಳನ್ನು ಓದುವಾಗ ಆ ಒಂದು ಸನ್ನಿಧಾನವನ್ನು ಹುಡುಕುವ ವ್ಯಕ್ತಿ ಎಂಥವನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಕರ್ತನೆ, ನಿನ್ನ ಗುಡಾರದಲ್ಲಿ ಇಳ್ಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನನಾಡುವವನು ಆಗಿರಬೇಕು. ಮುಂದಿನ ವಚನಗಳನ್ನು ನೀವು ನೋಡ್ರಿ, ಅಲ್ಲಿ ಅಭ್ಯಾಸ ಮಾಡ್ರಿ. ಪ್ರಿಯರೇ, ನಮ್ಮಲ್ಲಿ ಆ ಬಾಯಾರ್ದ ಜಿಂಕೆಯಂತೆ
ಆತನ ಸನ್ನಿಧಾನವನ್ನು ಹುಡುಕುವಂಥ ದೇವ್ರ ಮಕ್ಕಳು ನಾವು ಆಗಿರ್ಬೇಕು. ಅವಾಗ ಮಾತ್ರವೇ ನಮ್ಮ ಜೀವಿತ ಅದು ನಿಜವಾಗ್ಲೂ ದೇವರ ಮಹಿಮೆಯ ಆಶೀರ್ವಾದಗಳಿಂದ ತುಂಬಲ್ಪಡ್ತದೆ. ಪ್ರಿಯ ನನ್ನ ದೇವಜನರೇ, ಪರಲೋಕದ ಸಕಲಾತಿಶಯವಾದಂಥ ಆಶೀರ್ವಾದಗಳು ನಮ್ಮ ಜೀವಿತಕ್ಕೆ ಪ್ರಾಪ್ತಿಯಾಗ್ತವೆ. ಎಷ್ಟೋ ಜನರಿಗೆ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ನಮ್ಮ ಜೀವಿತದಲ್ಲಿ ಸಾಧ್ಯತೆಯನ್ನು ನಾವು ನೋಡ್ಕೊಳ್ತೇವೆ. ಈ ಕಾರಣ ನನ್ನ ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ಒಂದು ತೀರ್ಮಾನ ಮಾಡಿಕೊಟ್ರು, ನಾನು ಕರ್ತನ ಸನ್ನಿಧಾನವನ್ನು ಹುಡುಕುತ್ತೇನೆ, ಬಾಯಾರಿದ ಜಿಂಕೆಯಂತೆ, ನೀರಿಲ್ಲದ ಒಣಗಿದ ಭೂಮಿಯಲ್ಲಿದ್ದಂಥವನು ಎಂಬಂತೆ ನಾನು ಕರ್ತನಿಗಾಗಿ ತವಕಿಸುವ ವ್ಯಕ್ತಿ ಆಗ್ತೇನೆಂಬ ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ಆಶೀರ್ವಾದ ಭರಿತರಾಗಿ ಅನೇಕ ಜನರಿಗೆ ಆಶೀರ್ವಾದವಾಗುವುದಕ್ಕೆ ನಿಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡ್ರಿ. ಆ ರೀತಿಯಲ್ಲಿ ಆಗುವಂತೆ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.